ಸರ್, ಇದು ಪ್ರಚಾರದ ಕೊನೆಯ ದಿವಸ 11ನೇ ವಾರ್ಡು ಹೇಗಿದೆ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ? ಸರ್, ಕಾಂಗ್ರೆಸ್ ಪರವಾಗಿ ಏನೀಗ ಮತಯಾಚನೆ ಮತ್ತು ಇವತ್ತು ಕೊನೆ ಕ್ಷಣದಲ್ಲೂ ನೀವು ನೋಡಿರ್ಬೋದು, ಇಡೀ ದಕ್ಷಿಣ ಭಾಗದಲ್ಲಿ ಓಣಿಯಲ್ಲೂ ಕಾಂಗ್ರೆಸ್ಸಿನ ಧ್ವನಿ ನಿಮಗೆ ಕೇಳ್ತಿರ್ಬೋದು. ಅದೇ ರೀತಿ ಈಗ ನಮ್ಮ ಯುವ ನಾಯಕರಾದ ಸಮರ್ ಶಾಮನೂರ್ ಪರ ಈಗ ದಕ್ಷಿಣ ಕ್ಷೇತ್ರ ಬೆಳಗಿಂದ ನಾವು 11 ಗಂಟೆಗೆ ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಡಕ್ಷಾಲಿ ದರ್ಬಾರಲ್ಲಿ ಫಾತ್ಯೆಯನ್ನು ಸಲ್ಲಿಸಿ ನಾವೇನು ಪ್ರಚಾರವನ್ನು ಶುರು ಮಾಡಿದ್ದೀವಿ. ಪ್ರತಿ ಒಂದು ಓಣಿಯಲ್ಲಿ ನೀವು ಕಾಂಗ್ರೆಸ್ ಕಾರ್ಯಕರ್ತರ ಕಾಂಗ್ರೆಸ್ ಬಾವುಟನ್ನು ನೋಡ್ಬೋದು ಸರ್. ನೀವು ಹೇಳಿದ್ರಿ 11ನೇ ವಾರ್ಡಲ್ಲಿ ನಾವು ಇವತ್ತು ಕೊನೆ ಕ್ಷಣದಲ್ಲಿ ಪ್ರಚಾರ ಮಾಡ್ತೀವಂತೆ. ನೀವು ಇಡೀ 11ನೇ ವಾರ್ಡ್ ನೋಡಿ ಅಭಿವೃದ್ಧಿ ಹೇಗಾಗಿದೆ. ಈಗ ನಮ್ಮ ಈ ಜನಪ್ರಿಯ ನಮ್ಮ ಕಾರ್ಪೊರೇಟರಾದ ಸಹಿ ಚಾರ್ಲಿ ಅವರು ಮುಖ್ಯ ದಾರಿಗಳಲ್ಲಿ ದೀಪ ಹಾಕಿರೋಂಥ ದೀಪ ಇಡೀ ದಾವಣಗೆರೆ ದಕ್ಷಿಣ ಆಗಲಿ ನಾರ್ತ್ ಆಗಲಿ ಅಂಥ ದೀಪದರು ಇಲ್ಲ. ಅದು ಆಗಿರೋದ್ರೆ ದಕ್ಷಿಣದಲ್ಲಿ. ಈಗ BJP ಅವರು ಇಷ್ಟು ಮಾತಾಡ್ತಿದಾರಲ್ಲ, ಅವ್ರ ವಕ್ತಾರಾಗಲಿ ಇನ್ನೊಬ್ಬರು ಅಲ್ಲಿ ಮಾತಾಡ್ತಿರೋದು ಅಲ್ಪಸಂಖ್ಯಾತರ ಬಗ್ಗೆ. ಮೊನ್ನೆ ತಾನೇ ಒಂದು ಯಾವುದೋ ಜಗಳದಲ್ಲಿ ಮುಸಲ್ಮಾನ್ ಗುಂಡಗಳು ಅಂತ ಅವರು ಪ್ರಚಾರ ಮಾಡಿದ್ದು, ಮುಸಲ್ಮಾನ್ ಸಹೋದರ ಅಂತ ಹೇಳಿಲ್ಲ. ಅಂಥವರಿಗೆ ಈಗ ಅಲ್ಪಸಂಖ್ಯಾತರ ಬಗ್ಗೆ ಪ್ರೀತಿ ಬಂದಿದೆ. ಅದು ಯಾಕೆ ಸರ್? ಈ ಕ್ಷಣದಲ್ಲಿ ನೀವು ನೋಡ್ತಿರ್ಬೋದು ಈ ಸಂಭ್ರಮ ಏನು ನಡೀತಿದೆ ಅಲ್ಲ, ಪಟಾಕಿ ಸಂಭ್ರಮ ಆಗಲಿ, ಜನರ ನೀವು ಹಾಗೆ ತಿರುಗಿಸಿ ನೋಡಿದ್ರೆ ಜನರ ಸಾಗರ ಏನಿದೆ ಅಲ್ಲ, ಇದು ಗೆಲುವಿನ ದಿಕ್ಸೂಚಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. BJP ಅವರಿಗೆ ಅವ್ರು ಏನು ರಾಜಕೀಯ ಮಾಡ್ತಿದ್ದಾರೆ ಆ ರಾಜಕೀಯ ಮಾಡ್ದೇ ಅವರಿಗೆ ಸರಿಯಾದ ಉತ್ತರವನ್ನು ಸಿಗುತ್ತೆ ಸರ್. ಈಗ ಪರಿಸ್ಥಿತಿನಲ್ಲಿ ಅಲ್ಪಸಂಖ್ಯಾತರಿಗೆ ಆದಷ್ಟು ಪ್ರೀತಿ ಬಂದುಬಿಟ್ಟಿದೆ ಈ ಎಲೆಕ್ಷನಲ್ಲಿ. ಅಂತರದಲ್ಲಿ ಗೆಲ್ಬಹುದು ಸರ್. ಹೆಚ್ಚು ಕಡಿಮೆ ಹೋಸರಿಗಿಂತ ಒಂದು 5,000 ಜಾಸ್ತಿನೇ ಗೆಲ್ಬೋದು ಸರ್. ಯಾಕೆಂದರೆ ಸರ್ ಅವ್ರು ಏನು ಅಭಿವೃದ್ಧಿದ ಕಾರ್ಯವನ್ನು ಏನಿದೆ ಆ ಅನುಕಂಪದ ಆಧಾರ. ಈಗ BJP ಪಕ್ಷದವರು ವಿರೋಧ ಪಕ್ಷದವರು ಅಭಿವೃದ್ಧಿ ಆಗಿಲ್ಲ ದಕ್ಷಿಣದಲ್ಲಿ ಅಂತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿವೃದ್ಧಿ ಆಗಿದೆಯಾ ಆಗಿಲ್ವಾ ಸರ್? ಅವ್ರು ಏನು ಓಡಾಡ್ತಿದಾರಲ್ಲ ಸರ್, ಅದು ಓಡಾಡ್ತಿರೋ ದಾರಿನೂ ಅಭಿವೃದ್ಧಿನೇ ಸರ್. ಅವ್ರ ಊರಿಂದ ಬೇರೆ ಜಿಲ್ಲೆಯಿಂದ ಅವ್ರ ಮಾಜಿ CM ಆಗಲಿ ಅವ್ರ ಮಾಜಿ ಮಂತ್ರಿಗಳು ಏನು ಓಡಾಡ್ತಿದ್ದಾರೆ, ದೀಪವನ್ನು ನೋಡ್ತಿದ್ದಾರೆ, ದೀಪದ ಕೆಳಗೆ ನಿಂತು ಏನು ಮಾತಾಡ್ತಿದ್ದಾರಲ್ಲ ಸರ್, ಅದು ಮಾಡದಿರೋದು ಅಭಿವೃದ್ಧಿ ಕಾಂಗ್ರೆಸ್ ಮತ್ತು ನಮ್ಮ ದಿವಂಗತ ಶಾಮನೂರ್ ಶಿವಶಂಕರಪ್ಪ ಬಗ್ಗೆ. ಯಾಕೆಂದರೆ ಈಗ 25-30 ವರ್ಷದ ಕೆಳಗಡೆ ಈ ಕಡೆ ಎಲ್ಲ 5 ಅಡಿ 6 ಅಡಿ ಗುಂಡಿಗಳಿದ್ದು, ನೀರಿನ ಗುಂಡಿ. ಹೌದು ಸರ್, ಹೌದು, ನಿಜ, ಚರಂಡಿ. ನಿಜ. ಕೆಳಗಡೆ ನೀರು ಹಿಡಿಯುವಂಥ ವ್ಯಕ್ತಿ ಕಾಣ್ತಾನೆ ಇರಲಿಲ್ಲ ಮೇಲೆ ಇರೋ ವ್ಯಕ್ತಿಗೆ. ನಿಜ. ಬೇರೆ ಕಡೆ ನೀರು ತರ್ತಾ ಇದ್ರಿ. ಆ ನೀರಿನ ಸಮಸ್ಯೆ ಈಗಿದೆಯಾ? ಇಲ್ಲ ಸರ್, ಈಗ ನೀರಿನ ಸಮಸ್ಯೆ ಬಗೆಹರಿದಿದೆ ಸರ್. ಈಗ ಕ್ಷಣಕ್ಕೂ ಈಗ ನಮಗೆ 24x7 ಜಲಶ್ರೀನು ಕೆಲವೊಂದು ಭಾಗದಲ್ಲಿ ದಕ್ಷಿಣದಲ್ಲಿ ಶುರುವಾಗಿದೆ. ಇನ್ನೊಂದು ಏರಿಯಾದಲ್ಲಿ ಬರುವಂಥ ಪರಿಸ್ಥಿತಿನೂ ಇದೆ. ಈಗ ಸಾಕಷ್ಟು ವಾಟರ್ ಟ್ಯಾಂಕ್ ಆಗಿದಾವೆ ಸರ್. ಈಗ ನೀವು ಹೇಳ್ದಂಗೆ ಮೊದಲು ಏನು ಒಂದು ಗುಂಡಿ ಆಗಲಿ ಗಾಡಿ ತಗೊಂಡು ಹೋದರೆ ಗಾಡಿ ವಾಪಸ್ ಬರ್ತಿದ್ದಿಲ್ಲ, ಅಂಥ ಸಮಸ್ಯೆ ಎಲ್ಲ ನೋಡಿದ್ವಿ. ಒಂದು 20 ವರ್ಷದ ಕೆಳಗೆ ಏನು ಕ್ಯಾನೋಸಿಗೆ ಆಗಲಿ ಯಾರಾದ್ರೂ ಪ್ರಚಾರಕ್ಕೆ ಬಂದ್ರೂ ಜನ ಚಪ್ಪಲಿ ಕೈಯಾಗಿ ಹಿಡ್ಕೊಂಡು ಪ್ರಚಾರ ಮಾಡ್ತಿದ್ರು. ಆದರೆ ಇವತ್ತು ಸುಸಜ್ಜಿತ ಏನು BJP ಅವರು ಹೈಟೆಕ್ ಕಾರ್ ತಗೊಂಡು ಬರ್ತಿದ್ರಲ್ಲ ಸರ್, ಒಂದು ಕಡೆಯೂ ಜಂಪ್ ಆಗ್ತಿಲ್ಲ. ಅಂಥ ಅಭಿವೃದ್ಧಿ ಆದ ದಾರಿ ಇದೆ ಸರ್. ಓಕೆ ಸರ್.